ಮಂಡ್ಯದಲ್ಲಿ ಕೇಸರಿ, ಶಿವಮೊಗ್ಗದಲ್ಲಿ ಕಮಲ ಹೊತ್ತ ದಳ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಕೇಸರಿ ಹಾಕಿ ಶಾಕ್ ಕೊಟ್ಟಿದ್ರು. ಆದರೆ ಶಿವಮೊಗ್ಗದಲ್ಲಿ ಡೈರೆಕ್ಟ್ ಆಗಿ ಕಮಲ ಮುಡಿದ ಹೊರಹೊತ್ತ ಮಹಿಳೆ. ಎರಡು ಪಕ್ಷಗಳು ಒಂದಾಗ್ಬಿಟ್ರೆ ಅದರ ಚಿಹ್ನೆ ಹೇಗಿರುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ಹುಲ್ಲಿನ ಹೊರೆ ಹೊತ್ತಿರುವಂಥ JDSನ ಚಿಹ್ನೆ ಇದೆಯಲ್ಲ, ಆ ಚಿಹ್ನೆಗೆ ಕಮಲದ ಹೂವನ್ನು ಮುಡಿಸಿದ್ದಾರೆ. BJP ಮತ್ತು JDS ಒಂದಾಗಿದೆ ಅಂತ. ಭದ್ರಾವತಿಯಲ್ಲಿ JDS ಪರಾಜಿತ ಅಭ್ಯರ್ಥಿ ಕೊರಳಲ್ಲಿ BJPಯ ಶಾಲು. ಅಂದರೆ BJP ಶಾಲು ಹಾಕಿದ ಅಪ್ಪಾಜಿಗೌಡರ ಪತ್ನಿ ಶಾರದಾ ಅಪ್ಪಾಜಿಗೌಡ. ಶಿಕಾರಿಪುರದಲ್ಲಿ ನಡೆದ BJP ಕಾರ್ಯಕ್ರಮದಲ್ಲಿ BJP ಶಾಲು ಧರಿಸಿದ್ದಾರೆ. BSY ಕರೆದರು. BJP ಸಹವಾಸ ಮಾಡದಂಥ ಮಾಜಿ ಶಾಸಕ ಅಪ್ಪಾಜಿಗೌಡ ಈಗ BJP ಟವಲ್ ಹಾಕಿದ್ದಾರೆ ಅಥವಾ BJP ಶಾಲು ಹಾಕಿದ್ದಾರೆ. ಶಿವಮೊಗ್ಗದಾದ್ಯಂತ BSY ಸಾಮ್ರಾಜ್ಯ ವಿಸ್ತರಿಸಿದ್ರೂ ಕೂಡ ಭದ್ರಾವತಿಯಲ್ಲಿ ಅದಕ್ಕೆ ಅವಕಾಶವೇ ಆಗಿರಲಿಲ್ಲ. ಆದ್ರೀಗ ಶಾರದಾ ಅಪ್ಪಾಜಿಗೌಡರು ಅಂದರೆ ಅಪ್ಪಾಜಿಗೌಡರ ಪತ್ನಿ ಶಾರದಾ ಅಪ್ಪಾಜಿಗೌಡರು ಬಹಿರಂಗವಾಗಿ ಸಮಾವೇಶದಲ್ಲಿ ಬಹಿರಂಗವಾಗಿ ವೇದಿಕೆಯ ಮೇಲೆ BJPಯ ಶಾಲನ್ನು ಧರಿಸಿದ್ದಾರೆ. ಇದು ಭಾರಿ ಗಮನ ಸೆಳೀತಾ ಇದೆ. ಹಾಗಂತ ಶಾರದಾ ಅಪ್ಪಾಜಿಗೌಡ BJP ಸೇರಿಲ್ಲ, ಈಗಲೂ ಕೂಡ JDSನಲ್ಲೇ ಇದ್ದಾರೆ. ಕುಮಾರಸ್ವಾಮಿ ಕೇಸರಿ ಶಾಲು ಹಾಕಿದ್ದಕ್ಕೆ ಕೆಂಡ ಕಾರಿದ್ರು HD ದೇವೇಗೌಡ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾರೆ. ನವೀನ್, ಪಕ್ಷ ಇಲ್ಲಿ ಹೊಂದಾಣಿಕೆ ಆಗಿದೆ. NDA ಮೈತ್ರಿಕೂಟದ ಜೊತೆಗೆ JDS ಸೇರ್ಕೊಂಡಿದೆ. ಹಾಗಂದ ಮಾತ್ರಕ್ಕೆ ವಿಲೀನ ಆಗಿಲ್ಲ. ಪಕ್ಷದ ಚಿಹ್ನೆ ಬದಲಾಗಿಲ್ಲ, ಪಕ್ಷದ ಕಾರ್ಯಕರ್ತರು ಬದಲಾಗಬೇಕಾಗಿಲ್ಲ. ಆ ಪಕ್ಷದ ನಾಯಕರು BJP ಶಾಲೆಗಳನ್ನು, BJP ನಾಯಕರು JDS ಶಾಲೆಗಳನ್ನು ಹಾಕಿಕೊಳ್ಬೇಕು ಅಂತಿಲ್ಲ. ಅವರವರ ಪಕ್ಷದ ಪ್ರತಿನಿಧಿಗಳಾಗಿ ಉಳಿದುಕೊಳ್ತಾರೆ, ಬೆಂಬಲ ಮಾತ್ರ ಸೂಚಿಸಿರ್ತಾರೆ. ಆದರೆ ಇಲ್ಲಿ ನೋಡಿದ್ರೆ ಹೋಲ್ಸೇಲಾಗಿ ಒಂದು ರೀತಿ BJPಯ ಕಾರ್ಯಕರ್ತರನ್ನು ಮೀರಿಸುವ ಮಟ್ಟಿಗೆ ಅಪ್ಪಾಜಿಗೌಡರ ಪತ್ನಿ ಕಾಣಿಸ್ಕೊಂಡಿದ್ದಾರೆ. ಹೌದು ದಶರಥ್, ಪ್ರಮುಖವಾಗಿ ಈಗಾಗಲೇ ಮುಂಬರುವ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಈಗಾಗಲೇ BJP ಮತ್ತೆ JDS ಮೈತ್ರಿಯನ್ನ ಮಾಡ್ಕೊಂಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಕ್ಕೆ ಚುನಾವಣೆಗೆ ಸಂಬಂಧಪಟ್ಟಕ್ಕೆ ಪ್ರಚಾರವನ್ನ ಕೂಡ ಮಾಡ್ತಾ ಇದ್ದಾರೆ. BJPಯ ಸಮಾವೇಶಗಳಿರ್ಬೋದು, ಪ್ರತಿಭಟನಾ ಸಭೆಗಳಿರ್ಬೋದು, ಅಲ್ಲಿ ಕೂಡ JDS ನಾಯಕರುಗಳು ಈಗಾಗಲೇ ಕಾಣಿಸಿಕೊಳ್ತಾ ಇರುವಂತದ್ದು. ಪ್ರಮುಖವಾಗಿ ಮಂಡ್ಯದಲ್ಲಿ ಇತ್ತೀಚಿನ ಒಂದು ಕಾರ್ಯಕ್ರಮದಲ್ಲಿ ಕುಮಾರಸ್ವಾಮಿ ಅವರು ಕೇಸರಿ ಶಾಲನ ಧರಿಸಿದ್ರು. ಆ ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ದೇವೇಗೌಡರು ಕೂಡ ಒಂದಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಆದ್ರೆ ಪ್ರಮುಖವಾಗಿ ಇದೀಗ ಶಿವಮೊಗ್ಗದಲ್ಲಿ ಇವತ್ತು BJPಯ OBC ಮೋರ್ಚಾ ಸಮಾವೇಶ ಕೂಡ ನಡೆದಿರುವಂತಹ ಶಿಕಾರಿಪುರದ ಏನು ಸಂತೆ ಮೈದಾನ ಕಾರ್ಯಕ್ರಮದಲ್ಲಿ BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಸೇರಿದಂತೆ ಪ್ರಮುಖ ನಾಯಕರು ಕೂಡ ಭಾಗಿಯಾಗಿದ್ರು. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ JDSನ ಭದ್ರಾವತಿಯ ಪರಾಜಿತ ಅಭ್ಯರ್ಥಿಯರಿದ್ದಾರೆ. ಆ ಶಾರದಾ ಅಪ್ಪಾಜಿಗೌಡ ಅವರು ಕೇಸರಿ ಶಾಲಾ ಏನು BJPಯ ಶಾಲನ ಅಂದ್ರೆ ಕಮಲ ಚಿಹ್ನೆಗಳಿಗೆ ಗುರುತಿರುವಂತ ಕೇಸರಿ ಶಾಲನ ಹಾಕಿರುವಂತದ್ದು. ಆ ಮೂಲಕ ಅಂದ್ರೆ ಒಂದು ಕಡೆ BJP ನಾಯಕರುಗಳು ಕೂಡ ಒಂದು ಕಡೆ ಈಗಾಗಲೇ ಯಡಿಯೂರಪ್ಪನವರು ಇರ್ಬೋದು, ಎಲ್ಲರೂ ಕೂಡ ಈಗಾಗಲೇ BJP ನಾಯಕರು JDS ಮಾತುಕತೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಈ ಹಂತದಲ್ಲಿ ಅಂದ್ರೆ ನಿನ್ನೆ ಕೂಡ ಶಿವಮೊಗ್ಗದ ಶಿಕಾರಿಪುರದಲ್ಲಿ ಒಂದು BJPಯ SC ಸಮಾವೇಶ ನಡೆದಿತ್ತು. ಆ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಗ್ರಾಮಾಂತರ ಶಾಸಕಿ ಶಾರದಾ ಪೂರ್ಣಿಕ್ ಅವರು ಭಾಗಿಯಾಗಿದ್ರು ಕೂಡ JDSನ ಶಾಲನೆ ಹಾಕೊಂಡು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ರಾಘವೇಂದ್ರ ಪರ ಮತಯಾಚನೆ ಮಾಡೋ ಕೆಲಸವನ್ನ ಕೂಡ ಮಾಡಿದ್ರು. ಆದ್ರೆ ಭದ್ರಾವತಿಯ ಶಾರದಾ ಅಪ್ಪಾಜಿಗೌಡ ಜೊತೆ ಭಾಗಿಯಾಗಿದ್ರು. ಅವರು BJPಯ ಶಾಲನ ಹಾಕಿರುವಂತದ್ದು. ಆ ಮೂಲಕ JDS ಜೊತೆಗೆ ಮೈತ್ರಿಯನ್ನ ಮತ್ತಷ್ಟು ಗಟ್ಟಿಗೊಳಿಸೋ ಕೆಲಸವನ್ನ ಮಾಡಿದ್ರು. ಆದ್ರೆ ಶಾರದಾ ಅಪ್ಪಾಜಿಗೌಡರ ಪತಿ ಏನು ಅಪ್ಪಾಜಿಗೌಡರಿದ್ದಾರೆ, ಈ ಹಿಂದಿನ ಕೂಡ ಯಡಿಯೂರಪ್ಪನವರು ಕೂಡ ಇರ್ಬೋದು, ಶಿವಮೊಗ್ಗ ಇರ್ಬೋದು ಅಥವಾ ರಾಜ್ಯದಲ್ಲಿ BJP ಸಂಘಟನೆ ಮಾಡುವ ಸಂದರ್ಭದಲ್ಲಿ ಅಪ್ಪಾಜಿಗೌಡರನ್ನ BJPಗೆ ಸೆಳೆಯೋ ಕೆಲಸವನ್ನ ಯಡಿಯೂರಪ್ಪನವರು ಕೂಡ ಮಾಡಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಅಪ್ಪಾಜಿಗೌಡರು ಬಂದಿರಲಿಲ್ಲ. ಆದ್ರೆ ಇದೀಗ ಅವರ ಅಪ್ಪಾಜಿಗೌಡರ ಪತ್ನಿ ಶಿವಮೊಗ್ಗದಲ್ಲಿ ಕಾಣಿಕೊಳ್ಳುವ ಮೂಲಕ ಒಂದಷ್ಟು BJPಗೆ ಬೆಂಬಲಿಸುವ ಕೆಲಸವನ್ನ ಕೂಡ ಮಾಡಿರುವಂತದ್ದು ದಶರಥ್. ಅಲ್ಲ, ಒಂದು ಕಡೆ ಶಿವಮೊಗ್ಗ ಅಂತ ಹೇಳಿದ್ರೆ ಯಡಿಯೂರಪ್ಪ ಅಂತ ಹೇಳಿದ್ರೆ ಶಿವಮೊಗ್ಗ. ಆದರೆ ಯಡಿಯೂರಪ್ಪನವರಿಗೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಎಲ್ಲರನ್ನೂ BJPಗೆ ಸೆಳೆಯುವ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದರು, ಭದ್ರಾವತಿನ ಹೊರತುಪಡಿಸಿ. ಅಂದರೆ ಭದ್ರಾವತಿ JDSಗೆ ಭದ್ರಾ ಸ್ಥಾನವಾಗಿತ್ತು. ಈಗ ನೋಡಿದ್ರೆ ಎಲ್ಲ ಒಂದು ಕಡೆ ಯಾವ ಪಕ್ಷ ಯಾರ ಕಡೆ ಇದ್ದಾರೆ ಅಂತಲೇ ಗೊತ್ತಾಗೋದಿಲ್ಲ, ಅಥವಾ ಇವರು ಅಪ್ಪಟ BJP ಕಾರ್ಯಕರ್ತರಾಗಿದ್ದಾರೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಆ ಮಟ್ಟದಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಅಂತ ಹೇಳಿ ನವೀನ್. ಖಂಡಿತವಾಗ್ಲು ದಶರಥ್, ಯಾಕಂದ್ರೆ ಒಂದು ಕಡೆ ಶಿವಮೊಗ್ಗದ ಭದ್ರಾವತಿ ಕ್ಷೇತ್ರ ವಿಭಿನ್ನವಾಗಿ ಹಿಂದಿಂದ ಕೂಡ
ಕಂಡು ಬಂದಿದಂತದ್ದು. ಯಾಕಂದ್ರೆ ಒಂದು ಕಡೆ ಯಡಿಯೂರಪ್ಪನವರು ಕೂಡ ರಾಜ್ಯದಲ್ಲಿ ಸಿಎಂ ಆಗಿದ್ದ ಸಂದರ್ಭದಲ್ಲಿ ಕೂಡ ಅಲ್ಲಿನ ಶಾಸಕರುಗಳ ಒಂದು ಭದ್ರಾವತಿ ಸಂಗಮೇಶ್ ಅವ್ರನ್ನಿರ್ಬೋದು ಅಥವಾ BK ಅಪ್ಪಾಜಿಗೌಡರು ಏನು ಅಪ್ಪಾಜಿಗೌಡರು ಇದ್ರೆ ಅವರೆಲ್ಲರೂ ಕೂಡ ಒಂದು ಕಡೆ ಬಿಜೆಪಿಗೆ ಸೆಳೆಯುವ ಕೆಲಸವನ್ನ ಆ ಸಂದರ್ಭದಲ್ಲೂ ಕೂಡ ಮಾಡಿದ್ರು. ಆದ್ರೆ ಯಾರು ಕೂಡ ಅದನ್ನು ಕೂಡ ಅಪ್ಪಾಜಿಗೌಡರು ಅಂತೂ ಬಿಜೆಪಿಗೆ ಬರುವಂತ ಮಾತುಗಳನ್ನ ಕೂಡ ಆಡಿರ್ಲಿಲ್ಲ. ಆದ್ರೆ ಈಗ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಯಿಂದಾಗಿ ಒಂದು ಹಂತದಲ್ಲಿ ಪ್ರಮುಖವಾಗಿ ಅಪ್ಪಾಜಿಗೌಡರ ನಂತರದಲ್ಲಿ ಅಪ್ಪಾಜಿಗೌಡರ ಪತ್ನಿ ಶಾರದಾ ಅಪ್ಪಾಜಿಗೌಡರು ಬಿಜೆಪಿಯ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಿರುವಂತದ್ದು. ಅದರಲ್ಲೂ ಕೂಡ ಏನು BY ರಾಘವೇಂದ್ರ ಅವರ ಪರ ಮತಯಾಚನೆ ಕೂಡ ಮಾಡಿರುವಂತದ್ದು. ಜೊತೆಗೆ ಪ್ರಮುಖವಾಗಿ ಇಲ್ಲಿ ಅಂದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಆದ ನಂತರದಲ್ಲಿ ಅವರವರ ಪಕ್ಷದ ಶಾಲೆಗಳನ್ನ ಅಥವಾ ಏನು ಒಂದಷ್ಟು ಹಾಕೊಂಡು ಭಾಗವಹಿಸೋದು ಸರ್ವೇ ಸಾಮಾನ್ಯ. ಯಾಕಂದ್ರೆ ಅಲ್ಲಿ ಪಕ್ಷಗಳ ಒಪ್ಪಂದ ಏನು ಈ ಚುನಾವಣೆ ಕಾರಣಕ್ಕಾಗಿ ಒಪ್ಪಂದ ಆಗಿರುವಂತದ್ದು, ಯಾವುದೇ ರೀತಿಯ ವಿಲೀನ ಆಗಿಲ್ಲ. ಆದ್ರೆ ಇಲ್ಲಿ ಈಗಾಗಲೇ ಏನು ಶಾರದಾ ಅಪ್ಪಾಜಿಗೌಡ ಅವರು ಬಿಜೆಪಿಯ ಶಾಲೆನ ಹಾಕೊಂಡು ಬಂದಿರುವಂತದ್ದು ಸಾಕಷ್ಟು ಚರ್ಚೆ ಕೂಡ ಕಾರಣ ಆಯಿತು. ಜೊತೆಗೆ ಪ್ರಮುಖವಾಗಿ ಬಿಜೆಪಿ ಜೊತೆಗಿನ ಒಪ್ಪಂದಕ್ಕೆ ನಾವೆಲ್ಲರೂ ಕೂಡ ಮನಪೂರ್ವಕವಾಗಿ ಬೆಂಬಲವನ್ನು ಸೂಚಿಸುವ ಅನ್ನೋ ರೀತಿಯಲ್ಲಿ ಕೂಡ ಅವರ ನಡವಳಿಕೆಗಳು ಕೂಡ ಇರುವಂತದ್ದು. ದಶರಥ್, ಥ್ಯಾಂಕ್ ಯು ನವೀನ್. ಇಬ್ಬರು ಸೇರಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತೀವಿ ಅಂದಾಗ ಆ ಸಂದರ್ಭದಲ್ಲಿ ಯಾರೋ ಒಬ್ಬ ಅವ್ರ ಪಕ್ಷದ ಮುಖಂಡರು ಮನುಷ್ಯ ಅವ್ರದ್ದು ಟವಲ್ ಹಾಕಿದ್ರು, ಯಾರೋ ಅವರ ಸಂದರ್ಭದಲ್ಲಿ ಹಾಕಿದರು. ಅದರ ಬಗ್ಗೆ ದೊಡ್ಡ ಜಗಳ ತೆಗಿಲಿಕ್ಕಾಗತ್ತೆ. ಇನ್ನು ನಾರ್ಮಲ್ ಕೋರ್ಸ್ ನಮ್ಮ ಪಾರ್ಟಿದೇ ಹಾಕೊಂಡು ಅದು ಆ ಸಂದರ್ಭದಲ್ಲಿ ಯಾರೋ ಒಂದು ಇದನ್ನು ಹಾಕಿದ್ರು ಅಂತ ಅಂದ ತಕ್ಷಣವೇ ಅದಕ್ಕೇನು ದೊಡ್ಡ ವ್ಯಾಖ್ಯಾನ ಮಾಡಬೇಕಾಗಿಲ್ಲ. ಪರಿವರ್ತನೆ ಹೊರಟು ಜಾತ್ಯತೀತ ಜನತಾದಳದಿಂದ BJP ನಮ್ಮದು ಅವ್ರ ಹತ್ರ ಹೋಗುವಾಗ ನಮ್ದು ಹಾಕೊಳ್ಳೋಕ್ಕೆ. ಈಗ ನಾಳೆ ಬೆಳಿಗ್ಗೆ ನಾನು ಮೋದಿಯವರು ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಹೋಗ್ತೀವಿ ಅಂತ ಇಟ್ಕೊಳ್ಳಿ, ನಂದು ಹಾಕೊಳ್ಳೋಕ್ಕೆ ಹೋಗುವಂಥ ಸನ್ನಿವೇಶ ಬಂದರೆ ನಾನು ಇಲ್ಲಿ ಬಿಡಿ, ನಾವೊಂದು ವೇಳೆ ಅವರು